2, 3, 4 ಅಂತ ಸತತ 5 ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಂತ RCB ಮಹಿಳಾ ಟೀಮ್ ಈಗ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತಿದೆ. ಡೈರೆಕ್ಟ್ ಫಿನಾಲೆಗೆ ಇನ್ನೊಂದು ಪಂದ್ಯ ಗೆಲ್ಲೋಕೂ ಕೂಡ ಆಗದೆ ಒದ್ದಾಡ್ತಿದ್ದಾರೆ. ಅದರಲ್ಲೂ ಸೋಮವಾರ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ರಿಚಾ ಘೋಷ್ ಏಕಾಂಗಿ ಹೋರಾಟ ಮಾಡಿದ್ರೂ ಕೂಡ ಸಾಧ್ಯವಾಗಲಿಲ್ಲ. ಅಷ್ಟಕ್ಕೂ ಮುಂಬೈ ವಿರುದ್ಧದ ಸೋಲಿಗೆ ಕಾರಣ ಏನು? RCBಯ ಗೆಲುವಿನ ಟ್ರ್ಯಾಕ್ ತಪ್ಪಿದ್ದೆಲ್ಲಿ? ಅತಿಯಾದಂಥ ಆತ್ಮವಿಶ್ವಾಸವೇ ಮುಳುವಾಗ್ತಾ ಇದೆಯಾ? ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಇತಿಹಾಸದಲ್ಲಿ ಸತತ 6 ಪಂದ್ಯಗಳನ್ನ ಗೆದ್ದ ಸಾಧನೆ ಮಾಡಿದಂತ RCB ಈಗ ಎಲ್ಲರಿಗಿಂತ ಮೊದಲೇ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು. ಆದರೆ 6 ಮತ್ತು 7ನೇ ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಿದೆ. ಜನವರಿ 24ರಂದು ಡೆಲ್ಲಿ ವಿರುದ್ಧದ 6ನೇ ಪಂದ್ಯದಲ್ಲಿ 109 ರನ್ಗಳಿಗೆ ಆಲ್ಔಟ್ ಆಗಿದ್ದಂತಹ ತಂಡ ಈಗ ಮುಂಬೈ ವಿರುದ್ಧ ಬರೋಬ್ಬರಿ 199 ರನ್ಗಳನ್ನ ಹೊಡೆಸ್ಕೊಂಡು ಟಾರ್ಗೆಟ್ ರೀಚ್ ಆಗೋಕ್ಕಾಗದೆ ಸೋಲೊಪ್ಕೊಂಡಿದ್ದಾರೆ. ಪ್ಲೇ ಆಫ್ ಕನ್ಫರ್ಮ್ ಆಗಿದ್ರೂ ಕೂಡ ಡೈರೆಕ್ಟ್ ಫೈನಲ್ ಟಿಕೆಟ್ ಮಿಸ್ ಆಗುತ್ತಾ ಎನ್ನುವಂತ ಆತಂಕ ಶುರುವಾಗಿದೆ. ಮುಂಬೈ ವಿರುದ್ಧ ರಿಚಾ ಘೋಷ್ ಏಕಾಂಗಿ ಹೋರಾಟ ವ್ಯರ್ಥ. ಆಕ್ಚುಲಿ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಗೆದ್ದು RCB ಫೈನಲ್ಗೆ ಹೋಗುತ್ತೆ ಅನ್ಕೊಂಡ್ರೆ ಅಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ವೀಕ್ ಆಗಿ ಪರ್ಫಾರ್ಮ್ ಮಾಡಿ ಸೋಲೊಪ್ಕೊಂಡಿದ್ದಾರೆ. ಸೊ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ತಂಡ 20 ಓವರ್ಗಳಲ್ಲಿ ಬರೋಬ್ಬರಿ 199 ರನ್ಗಳನ್ನ ಕಲೆ ಹಾಕಿದ್ರು. ಈ ಟಾರ್ಗೆಟ್ ಬೆನ್ನತ್ತಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 184 ರನ್ ಗಳಿಸಲಷ್ಟೇ ಸಾಧ್ಯ ಆಯಿತು. ಈ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ 15 ರನ್ಗಳಿಂದ ಪಂದ್ಯವನ್ನ ಗೆದ್ದುಕೊಂಡಿದೆ. ಸೊ ಮುಂಬೈ ಪರ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ನ್ಯಾಟ್ ಸೀವರ್ ಬ್ರಂಟ್ ಅಂತೂ 57 ಎಸೆತಗಳಲ್ಲಿ ಅಜೇಯ 100 ರನ್ ಬಾರಿಸಿದ್ರು. ಹಾಗೆ WPLನ ಇತಿಹಾಸದಲ್ಲೇ ದಾಖಲಾದಂತ ಮೊದಲ ಶತಕ ಇದು. ಅಷ್ಟಕ್ಕೂ ಇಷ್ಟು ದಿನ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಂತ RCB ಸತತ 2 ಪಂದ್ಯಗಳನ್ನ ಸೋಲೋಕೆ ಕಾರಣ ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲಿಗೆ ಬೆಂಗಳೂರು ತಂಡದ ಸೋಲಿಗೆ ಕಾರಣ ಆಗ್ತಾ ಇರೋದೇನಂತಂದ್ರೆ ಮೊದಲ 5 ಪಂದ್ಯಗಳಲ್ಲಿದ್ದಂತ ಬೌಲಿಂಗ್ ಅಟ್ಯಾಕ್ ಈಗ ಇಲ್ಲ. ಎಸ್, ಏನು ಬೆಂಗಳೂರು ತಂಡ WPLನಲ್ಲಿ ಅಂದ್ರೆ ಈಗ 4ನೇ ಆವೃತ್ತಿಯ ಮೊದಲ 5 ಪಂದ್ಯಗಳಲ್ಲಿ ಸತತ ಗೆಲುವನ್ನ ದಾಖಲು ಮಾಡೋಕೆ ಬೌಲಿಂಗ್ ಅಟ್ಯಾಕ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಅದು ಡಿಫೆನ್ಸ್ ಇರಲಿ ಅಥವಾ ಚೇಸಿಂಗ್ ಇರಲಿ, ಏನೇ ಇದ್ರೂ ಕೂಡ ಅಲ್ಲಿ ಬೌಲಿಂಗ್ ತುಂಬಾನೇ ಕಂಟ್ರೋಲ್ ಅಲ್ಲಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ರು. ತುಂಬಾ ಎಕ್ಸ್ಪೆನ್ಸಿವ್ ಯಾರು ಆಗ್ತಾ ಇರಲಿಲ್ಲ. ಅದರಲ್ಲೂ ಲಾರೆನ್ ಬೆಲ್ ಅಂತೂ ಡಾಟ್ ಬಾಲ್ಗಳಲ್ಲೇ ಎದುರಾಳಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಬಟ್ ಲಾರೆನ್ ಬೆಲ್ ಅದೇ ರೀತಿಯಾದಂಥ ಸ್ಪೆಲ್ಗಳನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಆದರೆ ಉಳಿದ ಬೌಲರ್ಗಳಿಂದ ಸಾಥ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಬೌಲಿಂಗ್ನಲ್ಲಿ ತುಂಬ ವೀಕ್ ಆಗಿದೆ. ಯಥೇಚ್ಛವಾಗಿ ರನ್ಗಳನ್ನ ಕೊಡ್ತಾ ಇರೋದು ಕೂಡ ಸೋಲಿಗೆ ಕಾರಣ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಡೆಲ್ಲಿ ವಿರುದ್ಧ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ವೀಕ್ ಆದಂಥ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು. ಜನವರಿ 24ರಂದು ಡೆಲ್ಲಿ ವಿರುದ್ಧ ನಡೆದಂಥ 6ನೇ ಪಂದ್ಯದಲ್ಲಿ ಅತ್ಯಂತ ಹೀನಾಯವಾದಂಥ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಹೀಗಾಗಿ ಸೋಲಿಗೆ ಕಾರಣ ಆಯಿತು. ಜಸ್ಟ್ 109 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ ಸೊ ಅಲ್ಲಿ ಕಡಿಮೆ ಸ್ಕೋರ್ ಟಾರ್ಗೆಟ್ ಅನ್ನ ನೀಡಿ ಸೋಲೊಪ್ಪಿಕೊಳ್ತಾರೆ. ಹಾಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ವೀಕ್ ಆದಂಥ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಇನ್ನು ನೆಕ್ಸ್ಟ್ ಸೋಮವಾರ ಮುಂಬೈ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಲಾರೆನ್ ಬೆಲ್ ಅವರನ್ನ ಬಿಟ್ಟು ಉಳಿದವರೆಲ್ಲ ದುಬಾರಿಯಾದಂಥ ಬೌಲಿಂಗ್ ಅನ್ನ ಪ್ರದರ್ಶನ ಮಾಡಿದ್ರು. ಆಕ್ಚುಲಿ ಲಾರೆನ್ ಬೆಲ್ ಮಾತ್ರವೇ ಇಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಎದುರಾಳಿ ಬೌಲರ್ಗಳಿಗೆ ರನ್ಗಳನ್ನ ಕೊಡದೆ ಕಾಡ್ತಾ ಇರೋದು. ಬಟ್ ಮುಂಬೈ ವಿರುದ್ಧದ ಪಂದ್ಯದಲ್ಲಂತೂ ಏನು ಬೆಂಗಳೂರು ತಂಡದ ಬೌಲರ್ಗಳು ಅತ್ಯಂತ ಎಕ್ಸ್ಪೆನ್ಸಿವ್ ಆದ್ರು. ಹೀಗಾಗಿ ಸೋಲಿಗೆ ಕೂಡ ಕಾರಣ ಆಯಿತು. ಹಾಗೆ ಟಾಪ್ ಆರ್ಡರ್ ಬ್ಯಾಟಿಂಗ್ ಕೈ ಕೊಡ್ತಾ ಇರೋದು ಕೂಡ ಕಾರಣ ಆಗ್ತಾ ಇದೆ. ಎಸ್, ಮೊದಲ 5 ಪಂದ್ಯಗಳ ಗೆಲುವಿಗೆ ಮುಖ್ಯ ಕಾರಣ ಅಂತಂದ್ರೆ ಸೊ ಒಂದು ಪಂದ್ಯದಲ್ಲಿ ಒಬ್ಬೊಬ್ರು ಏನು ಬಿಗ್ ಹಿಟ್ಟಿಂಗ್ ಗಳನ್ನ ಬಾರಿಸೋ ಮೂಲಕ ಅಥವಾ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ಮಾಡೋ ಮೂಲಕ ಗೆಲುವನ್ನ ದಾಖಲಿಸ್ತಾ ಇದ್ರು. ಅದರಲ್ಲೂ ಕೂಡ ಟಾಪ್ ಆರ್ಡರ್ ನಲ್ಲಿ ಬರುವಂತ ನಂಬರ್ಗಳೇ ಅಥವಾ ಸ್ಕೋರ್ ಏನಿರುತ್ತೆ ಅದೇ ನೆಕ್ಸ್ಟ್ ಪಂದ್ಯ ಗೆಲ್ಲೋದು ಬಿಡೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಧ ಡಿಪೆಂಡೆನ್ಸಿ ಏನಿರುತ್ತೆ ಅದು ಟಾಪ್ ಆರ್ಡರ್ ಬ್ಯಾಟಿಂಗ್ ಮೇಲೆ ನಿಂತಿರುತ್ತೆ. ಬಟ್ ಅದು ಕೈ ಕೊಡ್ತಾ ಇದೆ ಟಾಪ್ ಆರ್ಡರ್ ಬ್ಯಾಟಿಂಗ್. ಅದರಲ್ಲೂ ಮುಂಬೈ ವಿರುದ್ಧದ ಪಂದ್ಯದಲ್ಲಂತೂ ಟಾಪ್ 5 ಬ್ಯಾಟರ್ಗಳು ಅಂದ್ರೆ 5 ಜನ ಸೇರಿ ಒಟ್ಟು ಕಲೆ ಹಾಕಿದ್ದೆ ಜಸ್ಟ್ 31 ರನ್ಗಳನ್ನ. ಸೊ ಇಂಥ ಟೈಮಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಫಿನಿಶಿಂಗ್ ರೋಲ್ ಪ್ಲೇ ಮಾಡೋರಿಗೆ ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡೋದು ತುಂಬಾ ಕಷ್ಟ. ಹೀಗಿದ್ರು ಕೂಡ ರಿಚಾ ಘೋಷ್ ಏಕಾಂಗಿಯಾಗಿ ಹೋರಾಡಿ 90 ರನ್ಗಳನ್ನ ಬಾರಿಸಿದ್ರು ಕೂಡ ಗೆಲ್ಲೋಕ್ ಆಗ್ಲಿಲ್ಲ. ಸೊ ಇದು ಕೂಡ ಕಾರಣ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ ಮೇನ್ ಏನಪ್ಪಾ ಅಂತಂದ್ರೆ ಗೆದ್ದೇ ಗೆಲ್ತೇವೆ ಎನ್ನುವಂತ ಅತಿಯಾದ ಆತ್ಮವಿಶ್ವಾಸ ಕಾಡ್ತಾ ಇದೆ. ಬಹುಶಃ ಮೊದಲ 5 ಪಂದ್ಯಗಳನ್ನ ಗೆದ್ದಿದ್ದಕ್ಕೆ ನಾವು ಎಲ್ಲೋ ಹೊಡೆದ್ರು ಗೆಲ್ತೀವಿ ಅಥವಾ ಹೆಂಗೆ ಬೋಲ್ ಹಾಕಿದ್ರು ಕೂಡ ರನ್ಗಳನ್ನ ಕಂಟ್ರೋಲ್ ಮಾಡ್ತೀವಿ ಅಥವಾ ವಿಕೆಟ್ ಅನ್ನ ತೆಗಿತೀವಿ ಅಂತೇಳಿ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಹೀಗಾಗಿ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕಂಪ್ಲೀಟ್ ಆಗಿ ವೀಕ್ ಆಗಿದ್ದಾರೆ.
ಸೊ ಬಹುಶಃ ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ, ಅತಿ ಆಗಿದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಬಹುಶಃ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಟಾಪ್ ಆರ್ಡರ್ ನಲ್ಲಿ ಒಬ್ಬರು ಸಾಥ್ ಕೊಟ್ಟಿದ್ರು ಕೂಡ, ಅಂದ್ರೆ ಒಬ್ಬರಿಂದ ಬಿಗ್ ಇನ್ನಿಂಗ್ಸ್ ಬಂದಿದ್ರು ಕೂಡ ಮ್ಯಾಚ್ ಅನ್ನ ವಿನ್ ಆಗ್ತಾ ಇದ್ವಿ. ಆದ್ರೆ ಅಂತಿಮವಾಗಿ ರಿಚಾ ಘೋಷ್ ಮಾತ್ರವೇ ಏಕಾಂಗಿಯಾಗಿ ಹೋರಾಡಿ 90 ರನ್ಗಳನ್ನ ಕಲೆ ಹಾಕಿದ್ರು. ಬಟ್ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಹೀಗಿದ್ರು ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ ನಲ್ಲಿದ್ದು 29 ರಂದು ಯುಪಿ ವಾರಿಯರ್ಸ್ ವಿರುದ್ಧ ಲೀಗ್ ಹಂತದ ಕೊನೆ ಪಂದ್ಯ ಆಡುತ್ತೆ. ಸೊ ಈ ಪಂದ್ಯವನ್ನ ಗೆದ್ರೆ ಬಹುಶಃ ಡೈರೆಕ್ಟ್ ಫೈನಲ್ಗೆ ಹೋಗುವಂತ ಚಾನ್ಸಸ್ ಇದೆ. ಹಾಗೆ ಇತರೆ ಪಂದ್ಯಗಳ ಮೇಲೂ ಕೂಡ ಡಿಪೆಂಡ್ ಆಗಬೇಕಾಗುತ್ತೆ. ಸೊ RCB ಟೀಮ್ನ ಸತತ 2 ಪಂದ್ಯಗಳ ಸೋಲಿಗೆ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.